ಕರ್ತನ ಚಿತ್ತವನ್ನ ಅರಿತುಕೊಳ್ಳುವುದು ಹೇಗೆ? ಅಧ್ಯಾಯ 3. ಕರ್ತನೆ, ನಿನ್ನ ಚಿತ್ತವೇನು? ಕರ್ತನೆ, ನಾನೇನು ಮಾಡಬೇಕು? ಅಪೊಸ್ತಲರ ಕೃತ್ಯ 22ನೇ ಅಧ್ಯಾಯ 10ನೇ ವಾಕ್ಯ. ಬೇರೆ ಭಾಷಾಂತರಗಳಲ್ಲಿ ಕರ್ತನೆ ನಿನ್ನ ಚಿತ್ತವೇನು ಎಂದು ಭಾಷಾಂತರಿಸಲಾಗಿದೆ. ನಿನ್ನ ಚಿತ್ತವೇನು ಒಂದು ಪ್ರಾರ್ಥನೆ, ಎಷ್ಟು ಉತ್ತಮವಾದ ಪ್ರಾರ್ಥನೆ ಅಲ್ಲವೇ? ಆದರೆ ಕನ್ನಡ ಭಾಷೆಯಲ್ಲಿ ಈ ಮಹತ್ತಾದ ಪ್ರಾರ್ಥನೆ ಇಲ್ಲವಾಗಿದೆ. ಇಂಗ್ಲಿಷ್ ಭಾಷೆಯಲ್ಲಿ ಲಾರ್ಡ್, ವಾಟ್ ಡೂ ಯು ವಾಂಟ್ ಮೀ ಟು ಡೂ ಎಂದಿದೆ. ಆದ್ದರಿಂದಲೇ ಕರ್ತನೆ ನಿನ್ನ ಚಿತ್ತವೇನು ಎಂಬ ಶಿರೋನಾಮೆಯಲ್ಲಿ ಈ ಅಧ್ಯಾಯವನ್ನು ಬರೆಯಲಾಗಿದೆ. ನಾನು ನನ್ನ ಚಿತ್ತವನ್ನು ಮಾಡಿದ್ದು ಸಾಕು, ಇನ್ನು ನನ್ನ ಇಷ್ಟ ಬೇಡ. ನಿನ್ನ ಕೈಗಳನ್ನು ನಾನು ಹಿಡಿದುಕೊಳ್ಳುವೆನು, ಇನ್ನು ಮೇಲೆ ನಿನ್ನ ಚಿತ್ತವನ್ನೇ ಮಾಡುತ್ತೇನೆ. ಪ್ರತಿಯೊಬ್ಬ ದೇವರ ಮಕ್ಕಳ ಜೀವಿತವನ್ನ ಕುರಿತು ಕರ್ತನಿಗೆ ಒಂದು ಉದ್ದೇಶ ಉಂಟು. ಆತನದೇ ಆದ ಚಿತ್ತವೊಂದು ಉಂಟು. ನಮ್ಮ ಗುಣಾತಿಶಯ, ತಲಾಂತು, ಅಗತ್ಯತೆ, ಪರಿಸ್ಥಿತಿಗಳಿಗನುಗುಣವಾಗಿ ನಮಗೋಸ್ಕರ ಒಂದು ನಿರ್ದಿಷ್ಟವಾದ ಯೋಜನೆಯನ್ನಿಟ್ಟಿದ್ದಾನೆ. ನಾವು ಅದಕ್ಕಾಗಿ ನಮ್ಮನ್ನ ಒಪ್ಪಿಸಿಕೊಟ್ಟರೆ ಕರ್ತನು ತನ್ನ ಚಿತ್ತವನ್ನು ನಮ್ಮಲ್ಲಿ ನೆರವೇರಿಸುವನು. ದಮಸ್ಕದ ಬೀದಿಯಲ್ಲಿ ಕರ್ತನು ಸೌಲನನ್ನು ಸಂಧಿಸಿದಾಗ ಅವನು ಕರ್ತನ ಬಳಿ, ಕರ್ತನೆ, ನಾನು ಏನು ಮಾಡಬೇಕೆನ್ನುತ್ತಿ? ನಿನ್ನ ಚಿತ್ತವೇನು ಎಂದು ಕೇಳಿದಾಗ ಸೌಲನು ತನ್ನ ಗರಿವಿಲ್ಲದಂತೆಯೇ, ಕರ್ತನೇ ನಿನ್ನ ಚಿತ್ತವೇನು? ಲಾರ್ಡ್, ವಾಟ್ ಡು ಯು ವಾಂಟ್ ಮೀ ಟು ಡೂ? ನಾನು ಏನು ಮಾಡಬೇಕನ್ನುತ್ತಿ ಎಂದು ಕೇಳಿದನು. ಇದುವರೆಗೆ ತನ್ನ ಚಿತ್ತವನ್ನೇ ನೆರವೇರಿಸಿದ ಸೌಲನು ಅದನ್ನು ಕೆಳಗೆ ಹಾಕಿಬಿಟ್ಟು ದೇವರ ಚಿತ್ತವನ್ನ ನೆರವೇರಿಸಲು ತನ್ನನ್ನು ದೀನತೆಯಿಂದ ಒಪ್ಪಿಸಿಕೊಟ್ಟನು. ಕರ್ತನು ಅವನಿಗೆ, ನೀನೆದ್ದು ಊರೊಳಕ್ಕೆ ಹೋಗು, ನೀನು ಮಾಡಬೇಕಾದದ್ದು ಅಲ್ಲಿ ನಿನಗೆ ತಿಳಿಸಲ್ಪಡುವುದು ಎಂದು ಹೇಳಿದನು. ಅದೇ ರೀತಿಯಲ್ಲಿ ಅವನು ಊರೊಳಗೆ ಹೋದಾಗ ಅನನೀಯನೆಂಬ ಭಕ್ತನ ಮೂಲಕ ಕರ್ತನು ತನ್ನ ಚಿತ್ತವನ್ನ ತಿಳಿಸಿದನು. ದೇವ ಮಗುವೆ, ನಿನ್ನ ಆಂತರ್ಯವು ಯಾವಾಗಲೂ ಕರ್ತನೆ ನಾನು ಏನು ಮಾಡಬೇಕೆನ್ನುತ್ತಿ? ನಿನ್ನ ಚಿತ್ತವೇನು ಎಂದು ಪ್ರಾರ್ಥಿಸುತ್ತಲೇ ಇರಲಿ. ಕರ್ತನೆ ನಿನ್ನ ಮಾರ್ಗದಲ್ಲಿ ನನ್ನನ್ನು ನಡೆಸೆಂದು ಕೇಳುತ್ತಲೇ ಇರಲಿ. ಆತನು ನಿನ್ನನ್ನು ತನ್ನ ಚಿತ್ತದಂತೆ ತನ್ನ ಮಾರ್ಗದಲ್ಲಿ ನಡೆಸುವನು. ಮೊದಲನೇದಾಗಿ ವಾಗ್ದಾನ, ನೀವು ಬಲಕ್ಕಾಗಲಿ ಎಡಕ್ಕಾಗಲಿ ತಿರುಗಿಕೊಳ್ಳುವಾಗ ಇದೇ ಮಾರ್ಗ, ಇದರಲ್ಲೇ ನಡೆಯಿರಿ ಎಂದು ನಿಮ್ಮ ಹಿಂದೆ ಆಡುವ ಮಾತು ನಿಮ್ಮ ಕಿವಿಗೆ ಬೀಳುವುದು. ಯೆಶಾಯ 30:21. ಇದು ಕರ್ತನ ಮಕ್ಕಳಿಗೆ ಕರ್ತನು ಅನುಗ್ರಹಿಸಿರುವ ಉತ್ತಮವಾದ ಒಂದು ವಾಗ್ದಾನ. ನಾವು ಕರ್ತನ ಚಿತ್ತವನ್ನ ಅರಿತುಕೊಂಡು ಅದರಂತೆ ನಡೆಯಲು ನಮ್ಮನ್ನು ಒಪ್ಪಿಸಿಕೊಟ್ಟು ಆತನ ಕಡೆಗೆ ತಿರುಗಿಕೊಳ್ಳುವಾಗ ಆತನು ತನ್ನ ಚಿತ್ತವನ್ನು ನಮಗೆ ತಿಳಿಸಿ ನಮ್ಮನ್ನು ನಡೆಸಲು ಆತನು ಸಂತೋಷ ಉಳ್ಳಾತನೇ ಆಗಿದ್ದಾನೆ. ಇದೇ ಮಾರ್ಗ, ಇದರಲ್ಲೇ ನಡೆಯಿರಿ ಎಂಬ ಧ್ವನಿಯನ್ನು ನಿಮ್ಮ ಕಿವಿಗಳು ಕೇಳುವುದು ಎಂದು ಕರ್ತನು ವಾಗ್ದಾನ ಮಾಡಿದ್ದಾನೆ. ನಮ್ಮ ಜೀವಿತವನ್ನು ಕುರಿತು ದೇವರ ಯೋಜನೆಯೇನು, ತೀರ್ಮಾನವೇನು ಎಂಬುದನ್ನ ಅರಿತುಕೊಳ್ಳುವುದು ನಮ್ಮ ಕರ್ತವ್ಯವಾಗಿದೆ. ಗುಡ್ಮೆನ್ ಎಂಬ ಭಕ್ತನು, ಕ್ರೈಸ್ತನು ಯಾರು? ತನ್ನ ಸ್ವಂತ ಇಷ್ಟವನ್ನ ತಳ್ಳಿಬಿಟ್ಟು ದೇವರ ಚಿತ್ತಕ್ಕೆ ತಮ್ಮನ್ನು ಒಪ್ಪಿಸಿಕೊಟ್ಟು ಆತನ ಚಿತ್ತದಂತೆ ನಡೆಯುವವನೇ ನಿಜವಾದ ಕ್ರೈಸ್ತನು ಎನ್ನುತ್ತಾರೆ. ಕ್ರಿಸ್ತನ ಚಿತ್ತವನ್ನ ತಿಳಿದುಕೊಳ್ಳುವುದು ನಿನಗೆ ಒಂದು ಸಮಸ್ಯೆಯಾಗಿರಬಾರದು. ಯಾಕೆಂದರೆ ಕರ್ತನು ಅದನ್ನು ನಿಮಗೆ ತಿಳಿಸುವೆನು ಎಂದು ವಾಗ್ದಾನ ಮಾಡಿದ್ದಾನಲ್ಲವೇ? ಪ್ರಿಯ ರಕ್ಷಕನನ್ನು ಮನಸಾರೆ ಪ್ರೀತಿಸಿ ಕಲ್ವಾರಿಯ ಪ್ರೀತಿಯಿಂದ ತುಂಬಿಸಲ್ಪಟ್ಟು ಆತನ ಚಿತ್ತವನ್ನ ಮಾಡಲು ತೀರ್ಮಾನಿಸು. ಆಗ ಕರ್ತನು ನಿನ್ನನ್ನು ಉತ್ತಮವಾದ ರೀತಿಯಲ್ಲಿ ನಡೆಸುವನು. ಇದು ನಿನಗೆ ಚಿತ್ತವೇ ಎಂದು ನಿನ್ನ ಆಂತರ್ಯವು ಕೇಳುತ್ತಲೇ ಇರಲಿ. ಎರಡನೇದಾಗಿ, ಹಣಜಿಯನ್ನು ಆರಿಸಿ ತೆಗೆಯೋಣವೋ? ನಾವು ಅದನ್ನು ಆರಿಸಿ ತೆಗೆಯೋಣವೋ? ಮತ್ತಾಯ 13:28. ಪೈರುಗಳೊಂದಿಗೆ ಬೇಡದ ಕಳೆಗಳು ಮೊಳೆತು ಬೆಳೆಯುತ್ತವೆ. ಪೈರುಗಳಿಗೆ ಹೋಗಬೇಕಾದ ನೀರು, ಗೊಬ್ಬರಗಳನ್ನೆಲ್ಲ ತಾವು ತೆಗೆದುಕೊಂಡು ಅವು ಸೊಂಪಾಗಿ ಬೆಳೆಯುತ್ತವೆ. ಇದರಿಂದಾಗಿ ಪೈರುಗಳಿಗೆ ಸಿಕ್ಕಬೇಕಾದ ಸೂರ್ಯನ ಬೆಳಕು ಸಿಗುವುದಿಲ್ಲ. ಸೈತಾನನಿಂದ ಬಿತ್ತಲ್ಪಡುವ ಈ ಕಳೆಗಳನ್ನು, ಹಣಜಿಯನ್ನು ಕಿತ್ತು ಹಾಕುವುದೇ ಲೌಕಿಕ ಜ್ಞಾನ. ಕಳೆಗಳು ಪೈರುಗಳಿಗೆ ದೊಡ್ಡ ತಡೆ ಆದುದರಿಂದ ಅವುಗಳನ್ನ ತೆಗೆಯಬೇಕೆಂದು ನಮಗೆ ಹೊಳೆಯುವ ಆಲೋಚನೆ
ಇಂದು ಸಭೆಗಳಲ್ಲಿ ಕಳೆಗಳನ್ನ ನೋಡುತ್ತೇವೆ. ಕೆಲವು ಹಿರಿಯರು, ಕಮಿಟಿ ಮೆಂಬರ್ಗಳು ಯಾವುದೇ ಆದ ಭಕ್ತಿಯೂ ಇಲ್ಲದವರಾಗಿ, ತಮ್ಮ ಹಣದ ಪ್ರಭಾವದಿಂದ ಪದವಿಯಲ್ಲಿದ್ದುಕೊಂಡವರಾಗಿ ನಿಜವಾದ ವಿಶ್ವಾಸಿಗಳನ್ನ ಕುಗ್ಗಿಸುವುದನ್ನು, ಜಾತಿ ಮತ ದ್ವೇಷವನ್ನ ಬಿತ್ತುವವರಾಗಿಯೂ ಇರುವುದನ್ನ ಕಾಣಬಹುದು. ಇಂಥ ಕಾರ್ಯಗಳು ನಮ್ಮ ರಕ್ತವನ್ನ ಕುದಿಯುವಂತೆ ಮಾಡುತ್ತದೆ. ಕುರಿ ಚರ್ಮವನ್ನ ಹೊದ್ದುಕೊಂಡು ಬರುವ ತೋಳಗಳನ್ನ ಕಂಡುಹಿಡಿಯುವಾಗ ಅಂತವರ ಮುಖವಾಡಗಳನ್ನ ಕಿತ್ತೊಗೆಯಬೇಕೆಂದು ಚಡಪಡಿಸುತ್ತೇವೆ. ಸುಳ್ಳು ಪ್ರವಾದಿಗಳು, ದುರ್ಬೋಧನೆಕಾರರ ಮಧ್ಯದಲ್ಲಿನ ವೇಷಧಾರಿಗಳನ್ನು, ಕಪಟಿಗಳನ್ನು ಬಹಿರಂಗಪಡಿಸಿ ಕಳೆಕೀಳಲು ಎಣಿಸುತ್ತೇವೆ. ಆದರೆ ಅದಕ್ಕೂ ಮೊದಲು ಇದು ಕರ್ತನಿಗೆ ಚಿತ್ತವಾ? ಈ ವಿಷಯದಲ್ಲಿ ಕರ್ತನ ಮನಸ್ಸಿನಲ್ಲಿರುವುದೇನು ಎಂಬುದನ್ನ ಅರಿತುಕೊಳ್ಳಬೇಕು. ಕಳೆ ತೆಗೆಯೋಣವೇ ಎಂದು ಕೇಳಿದ ಪ್ರಶ್ನೆಗೆ ಯಜಮಾನನ ಉತ್ತರವೇನು ಗೊತ್ತೇ? ಬೇಡ ಎಂಬುದೇ. ಈ ಉತ್ತರ ಆಶ್ಚರ್ಯವನ್ನುಂಟು ಮಾಡುತ್ತದೆಯಲ್ಲವೇ? ಹೌದು. ಇದಕ್ಕೆ ಕರ್ತನ ವಿವರಣೆ ಏನು? ಬೇಡ. ಹಣಜಿಯನ್ನ ಆರಿಸಿ ತೆಗೆಯುವಾಗ ಅದರ ಸಂಗಡ ಗೋಧಿಯನ್ನೇನಾದರೂ ಕಿತ್ತೀರಿ. ಸುಗ್ಗಿಯ ಕಾಲದ ತನಕ ಎರಡೂ ಕೂಡ ಬೆಳೆಯಲಿ. ಸುಗ್ಗಿ ಕಾಲದಲ್ಲಿ ನಾನು ಕೊಯ್ಯುವವರಿಗೆ ಮೊದಲು ಹಣಜಿಯನ್ನು ಆರಿಸಿ ತೆಗೆದು ಅದನ್ನು ಸುಡುವುದಕ್ಕೆ ಹೊರೆಕಟ್ಟಿ ಹಾಕಿ ಗೋಧಿಯನ್ನು ನನ್ನ ಕಣಜಕ್ಕೆ ತುಂಬಿರಿ ಎಂದು ಹೇಳುವೆನು ಅಂದನು. ಪೈರು ಬೆಳೆಯುವ ಸಮಯದಲ್ಲಿ ಕಳೆಗಳನ್ನ ಕೀಳುವುದು ದೇವರ ಚಿತ್ತವಲ್ಲ. ಕರ್ತನ ಕಣ್ಣುಗಳು ಯಾವಾಗಲೂ ಪೈರುಗಳನ್ನೇ ದೃಷ್ಟಿಸುತ್ತಿರುವುದು. ಕಳೆ ತೆಗೆಯುವಾಗ ಪೈರುಗಳು ಕಿತ್ತು ಬರಬಾರದು. ವಿಶ್ವಾಸಿಗಳು ಎಡವಬಾರದಲ್ಲವೇ? ಚಿಕ್ಕವನಲ್ಲಿ ಒಬ್ಬನಾದರೂ ತಪ್ಪಿ ಹೋಗುವುದು ದೇವರ ಚಿತ್ತವಲ್ಲ. ಕೊಯ್ಲಿನ ಕಾಲದವರೆಗೆ ಎರಡೂ ಬೆಳೆಯಲಿ. ಬೆಂಕಿಯಲ್ಲಿ ಹಾಕುವವರೆಗೂ ಬೆಳೆಯಲಿ. ನ್ಯಾಯ ತೀರ್ಪಿನ ದಿನ ಸಮೀಪವಿದೆಯಲ್ಲವೇ? ಕಳೆ ಕೀಳಬೇಕೆಂಬ ಆತುರಕ್ಕಿಂತಲೂ ಕಳೆ ತೆಗೆಯಲು ಕರ್ತನು ಉತ್ತರ ಕೊಟ್ಟಿಲ್ಲವೆಂಬುದನ್ನ ಮರೆಯಬೇಡ. ಗೋಧಿಯನ್ನ ಬೆಳೆಯುವುದು ನಿನ್ನ ಕರ್ತವ್ಯ. ಕಳೆಗಳನ್ನ ಗಮನಿಸಿಕೊಳ್ಳುವುದು ಕರ್ತನ ಪಾಲಿನದು. ಮೂರನೇದಾಗಿ, ಪರ್ಣಶಾಲೆ ಕಟ್ಟುವುದು ಚಿತ್ತವೇ? ಸ್ವಾಮಿ, ನಾವು ಇಲ್ಲೇ ಇರುವುದು ಒಳ್ಳೆಯದು. ಅಪ್ಪಣೆಯಾದರೆ ಇಲ್ಲಿ 3 ಪರ್ಣಶಾಲೆಗಳನ್ನ ಕಟ್ಟುವೆವು. ಮತ್ತಾಯ 17:4. ರೂಪಾಂತರ ಬೆಟ್ಟದಲ್ಲಿ ಮೈಮರೆತ ಪೇತ್ರನು ಅಲ್ಲಿಯೇ ಇರಬೇಕೆಂದೆಣಿಸಿ, ಸ್ವಾಮಿ, ನಾವು ಇಲ್ಲೇ ಇರೋಣವೇ? ಅಪ್ಪಣೆಯಾದರೆ ಪರ್ಣಶಾಲೆಗಳನ್ನ ಕಟ್ಟುವೆವು ಎಂದು ಹೇಳುತ್ತಾನೆ. ರೂಪಾಂತರ ಬೆಟ್ಟದ ಅನುಭವ ಎಲ್ಲಾ ವಿಧದಲ್ಲಿ ರಮ್ಯವಾದದ್ದೇ. ಅಲ್ಲಿ ಯೇಸುವಿನ ಮಹಿಮೆ ಬೆಳಗಿತು. ಹಳೆ ಒಡಂಬಡಿಕೆಯ ಭಕ್ತರು ಬೆರೆತು ಸಂಭಾಷಿಸಿದರು. ಕಾಂತಿಯುಳ್ಳ ಮೋಡವು ಅವರ ಮೇಲೆ ಕವಿಯಿತು. ಪರಲೋಕದಿಂದ ಆಕಾಶವಾಣಿಯಾಯಿತು. ಸೌಮ್ಯವಾದ ದೈವಿಕ ಪ್ರಸನ್ನತೆಯಿಂದ ಕೂಡಿದ ಬೆಟ್ಟದ ತುದಿ. ಪರಿಸಾಯರು, ಸದ್ದುಕಾಯರು, ಧರ್ಮಶಾಸ್ತ್ರಿಗಳು ಅಲ್ಲಿ ಇಲ್ಲ. ಆದ್ದರಿಂದಲೇ ಪೇತ್ರನು ಅಲ್ಲಿ ಪರ್ಣಶಾಲೆಯನ್ನ ಹಾಕಲು ತವಕಿಸಿದನು. ಆದರೆ ಅದು ಕರ್ತನ ಚಿತ್ತವೇ? ಕರ್ತನು ಅದಕ್ಕೊಪ್ಪುವನೇ? ಇಲ್ಲ. ರೂಪಾಂತರ ಬೆಟ್ಟದಲ್ಲಿ ಪರ್ಣಶಾಲೆ ಕಟ್ಟಲು ಕರ್ತನು ಪೇತ್ರನಿಗೆ ಉತ್ತರ ಕೊಡಲಿಲ್ಲ. ಇಂಥ ರಮ್ಯವಾದ ಪರಲೋಕದ ಪ್ರಸನ್ನತೆಯಿಂದ ಕೂಡಿದ ಸ್ಥಳದಲ್ಲಿ ಪರ್ಣಶಾಲೆ ಕಟ್ಟಲು ಕರ್ತನು ಯಾಕೆ ಅನುಮತಿಸಲಿಲ್ಲ? ಯಾಕೆ ಗೊತ್ತೇ? ಬೆಟ್ಟದ ಬುಡದಲ್ಲಿ ಸಾವಿರಾರು ಜನರು ಚಿಂತೆ, ಕಷ್ಟ, ದುಗುಡಗಳಿಂದ ಕೂಡಿದವರಿದ್ದಾರೆ. ಕುರುಬನಿಲ್ಲದ ಕುರಿಗಳಿವೆ. ಕತ್ತಲೆಯ ಹುಳುಗಳಂತೆ ಮಿಸುಗಾಡುವ ಸತ್ಯ ದೇವರನ್ನರಿಯದ ಕೋಟಿಗಟ್ಟಲೆ ಜನರಿರುವರು. ಅವರನ್ನ ಕುರಿತು ಅನುತಾಪವಿಲ್ಲದೆ ನರಕಕ್ಕೂ ಪಾತಾಳಕ್ಕೂ ಧಾವಿಸುವವರ ಬಗ್ಗೆ ನಿರ್ವಿಚಾರಿಗಳಾಗಿದ್ದು ನಾವು ಮಾತ್ರ ರೂಪಾಂತರ ಬೆಟ್ಟದಲ್ಲಿ ಪರ್ಣಶಾಲೆ ಕಟ್ಟಿಕೊಂಡಿರಲು ಕರ್ತನು ಉತ್ತರ ಕೊಡಲಿಲ್ಲ, ಒಪ್ಪಲಿಲ್ಲ. ಕಳೆದು ಹೋದದನ್ನು ಹುಡುಕಿ ರಕ್ಷಿಸಬೇಡವೇ? ಜನರಿಗಾಗಿ ಮನೋಭಾರದಿಂದ ಪ್ರಾರ್ಥಿಸಬಾರದೆ? ಶ್ರಮೆಪಟ್ಟು ರಕ್ತ ಸುರಿಸಬಾರದೆ? ಇಂದು ಅನೇಕ ಆತ್ಮಿಕ ಸಭೆಗಳು ತಾವು ರೂಪಾಂತರ ಬೆಟ್ಟದಲ್ಲಿ ಪರ್ಣಶಾಲೆ ಹಾಕಿಕೊಂಡಿರುವುದಾಗಿ ಎಣಿಸಿ 4 ಗೋಡೆಗಳ ಮಧ್ಯದಲ್ಲಿ ಹಾರಾಡುತ್ತಿದ್ದಾರೆ. ಅವರಿಂದ ಜೀರ್ಣಿಸಿಕೊಳ್ಳಲಾರದಂತ ಆತ್ಮಿಕ ಪ್ರಸಂಗಗಳನ್ನ ಮೃಷ್ಟ ಭೋಜನದಂತೆ ಸಂತೃಪ್ತಿಯಾಗಿ ಊಟ ಮಾಡಿ ಆತ್ಮ ಭಾರವಿಲ್ಲದವರಾಗಿ ಬೇರೆ ಸಭೆಗಳನ್ನು ಕುರಿತು ಟೀಕೆ ಮಾಡುತ್ತಾ ಕಾಲಹರಣ ಮಾಡುತ್ತಿರುವರು. ದೇವ ಮಗುವೆ, ಇದು ದೇವರ ಚಿತ್ತವಲ್ಲ. ಕರ್ತನಿಗಾಗಿ ಉಪಯೋಗಿಸಲ್ಪಡಲು, ಉಪಯೋಗವಾಗಲು ನಿನ್ನನ್ನ ಒಪ್ಪಿಸಿಕೊಡು. ಕರ್ತನ ಚಿತ್ತವೇನು? ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ. 1 ತಿಮೋಥಿ 2:4.
ನಾಲ್ಕನೇದಾಗಿ ಕಿವಿಯನ್ನು ಕತ್ತರಿಸಬಹುದೇ? ಬೇರೆಯವರ ಕಿವಿಗಳನ್ನ ಕತ್ತರಿಸುವುದೇ ನಮ್ಮ ಸೇವೆ. ಇದೇ ದೇವರ ಚಿತ್ತವೆಂದು ಕೆಲವರು ಕತ್ತಿಯೊಂದಿಗೆ ಹೊರಡುವರು. ಕೆಲವರು ಕಿವಿಗಳನ್ನು ಮಾತ್ರವೇ ಅಲ್ಲ, ಮೂಗು ಬಾಯಿಗಳನ್ನ ಕೊಚ್ಚಿಬಿಡುವುದಕ್ಕಾಗಿ ಟೊಂಕ ಕಟ್ಟಿಕೊಂಡು ನಿಲ್ಲುವರು. ಅಂದು ಪೇತ್ರನು ಮಹಾಯಾಜಕನ ಆಳನ್ನು ಹೊಡೆದು ಅವನ ಬಲಗಿವಿಯನ್ನು ಕತ್ತರಿಸಿದನು. ಆ ಆಳಿನ ಹೆಸರು ಮಲ್ಕನು. ಯೋಹಾನ 18:10. ಕತ್ತಿಯನ್ನು ಓರೆಯಲ್ಲಿ ಹಾಕು, ತಂದೆ ನನಗೆ ಕೊಟ್ಟಿರುವ ಪಾತ್ರೆಯಲ್ಲಿ ನಾನು ಕುಡಿಯಬಾರದು ಎಂದು ಯೇಸು ಹೇಳಿದನು. ಯೋಹಾನ 18:11. ಕತ್ತಿಗಿಂತಲೂ ಹರಿತವಾದದ್ದು ನಾಲಿಗೆ. ನಾಲಿಗೆಯನ್ನು ತಿರುಗಿಸಿ ಅನೇಕರು ದೇವ ಸೇವಕರನ್ನು ಮನಗುಂದಿಸಿ ಬಿಡುತ್ತಾರೆ, ಸೇವಕರನ್ನು ಜಜ್ಜಿ ಬಿಡುತ್ತಾರೆ. ಅಂದು ಕರ್ತನು ಮಿರ್ಯಾಮಳನ್ನು ಆರೋನನನ್ನು ಕರೆದು, ನನ್ನ ದಾಸನಾದ ಮೋಶೆಯನ್ನ ಕುರಿತು ನೀವು ನನ್ನ ಸೇವಕನಾದ ಮೋಶೆಗೆ ವಿರೋಧವಾಗಿ ಮಾತನಾಡುವುದಕ್ಕೆ ಭಯಪಡಬೇಕಾಗಿತ್ತು ಎಂದನು. ಅವರ ಮೇಲೆ ಕರ್ತನ ಕೋಪ ಉರಿಯಿತು. ಆತನು ಕೋಪಗೊಂಡು ಹೋದನು. ಮೇಘವು ದೇವದರ್ಶನ ಗುಡಾರದ ಬಳಿಯಿಂದ ಹೋದಾಗ ಮಿರ್ಯಾಮಳಿಗೆ ತೊನ್ನು ಹತ್ತಿತು. ಕೆಲವರು ತಾವು ಕರ್ತನ ಸೇವೆಯಲ್ಲಿ ಮಹತ್ತಾದ ತಿದ್ದುಪಾಟನ್ನು ಮಾಡುವುದಾಗಿ ಎಣಿಸಿ ಇದೇ ದೇವರ ಚಿತ್ತವೆಂದು ತಪ್ಪಭಿಪ್ರಾಯಗೊಂಡು ಕರ್ತನ ಕೋಪಕ್ಕೂ ಶಾಪಕ್ಕೂ ತಮ್ಮನ್ನು ತಮ್ಮ ಮಕ್ಕಳನ್ನ ಗುರಿ ಮಾಡಿಕೊಳ್ಳುವರು. ಕತ್ತಿಯಿಂದ ಕತ್ತರಿಸುವುದು ದೇವರ ಚಿತ್ತವಲ್ಲ. ಐದನೇದಾಗಿ ಬೆಂಕಿಯನ್ನ ಬರಮಾಡಲು ಮನಸ್ಸುಂಟೋ? ಯೇಸು ಕ್ರಿಸ್ತನನ್ನು ಸಮಾರ್ಯದ ಒಂದು ಹಳ್ಳಿಯವರು ಅಂಗೀಕರಿಸಿಕೊಳ್ಳಲಿಲ್ಲ. ಆ ಕೂಡಲೇ ಶಿಷ್ಯರಾದ ಯಾಕೋಬ ಯೋಹಾನರಿಗೆ ಕೋಪ ಬಂತು. ಸ್ವಾಮಿ, ಆಕಾಶದಿಂದ ಬೆಂಕಿ ಬಿದ್ದು ಇವರನ್ನ ನಾಶ ಮಾಡಲಿ ಎಂದು ನಾವು ಹೇಳುವುದಕ್ಕೆ ನಿನಗೆ ಮನಸ್ಸುಂಟೋ? ಲೋಕ 9:54. ನಿನಗೆ ಮನಸ್ಸುಂಟೋ ಎಂದು ಕುತೂಹಲದಿಂದ ಕೇಳುತ್ತಾರೆ. ಸದ್ಯ ಇದನ್ನಾದರೂ ಬಂದು ಸ್ವಾಮಿಯು ಕೇಳಿದರಲ್ಲ, ಇಲ್ಲದಿದ್ದರೆ ಆ ಇಡೀ ಗ್ರಾಮವೇ ಉರಿದು ಬೂದಿಯಾಗಿ ಹೋಗಿರುತ್ತಿತ್ತು. ಯೇಸುಕ್ರಿಸ್ತನು ಅವರನ್ನು ಗದರಿಸಿ, ಮನುಷ್ಯನನ್ನು ನಾಶ ಮಾಡುವುದಕ್ಕೆ ಮನುಷ್ಯಕುಮಾರನು ಬರಲಿಲ್ಲ, ರಕ್ಷಿಸಲು ಬಂದನು ಎಂದು ಹೇಳಿದನು. ಬೇರೆ ಭಾಷೆಯ ಭಾಷಾಂತರಗಳಲ್ಲಿ ಈ ವಾಕ್ಯವಿದೆ, ಕನ್ನಡ ಭಾಷೆಯಲ್ಲಿ ಇಲ್ಲ. ಲೂಕ 9:56. ಧರ್ಮಶಾಸ್ತ್ರದ ಕಾಲದಲ್ಲಿದ್ದ ಜನರು ಹಲ್ಲಿಗೆ ಹಲ್ಲು, ಕಣ್ಣಿಗೆ ಕಣ್ಣು ಎಂದು ಗುಡುಗಿದರು. ದುಷ್ಟ ನಿಗ್ರಹ, ಶಿಷ್ಟ ಪರಿಪಾಲಕ ಎಂದು ಹೇಳಿ ಬೆಂಕಿಯನ್ನು ಬರಮಾಡಲು ಸಿದ್ಧರಾದರು. ಆದರೆ ನಾವಿರುವುದು ಕೃಪೆಯ ಕಾಲ. ಕೃಪಾ ಸಂಪೂರ್ಣನಾದ ದೇವರು ನಮಗೆ ಕೃಪೆ ನೀಡಿದ್ದಾನೆ. ಬೇರೆಯವರನ್ನು ನಾಶ ಮಾಡಲು ದಂಡಿಸಲು ಮುಂದಾಗುವುದು ಕ್ರಿಸ್ತನ ಆತ್ಮವಲ್ಲ. ಆತನು ಯಾರನ್ನೂ ತಳ್ಳಿಬಿಡದಾತನು. ಆದುದರಿಂದ ಕಳೆಗಳನ್ನ ಕೀಳೋಣವೇ, ಪರ್ಣಶಾಲೆಯನ್ನ ಹಾಕೋಣವೇ, ಕಿವಿಯನ್ನು ಕತ್ತರಿಸೋಣವೇ, ಬೆಂಕಿಯನ್ನು ಬರಮಾಡೋಣವೇ ಎಂದು ನ್ಯಾಯ ತೀರ್ಪಿಗೋಸ್ಕರ ದೇವರ ಚಿತ್ತವನ್ನ ಹುಡುಕದೆ ಕ್ರಿಸ್ತನ ದಯೆ ಕಾರುಣ್ಯದಿಂದ ತುಂಬಿದವರಾಗಿ ತಗ್ಗಿಸಿಕೊಂಡು ಕರ್ತನ ಸೇವೆ ಮಾಡಿರಿ. ಕ್ರಿಸ್ತನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಅದೇ ನಿಮ್ಮನ್ನು ಕುರಿತು ದೇವರ ಚಿತ್ತವಾಗಿದೆ.